ದೇವ್ರೆ ಸಾಕಾಯ್ತು. ನಡಿ ಬೇಯಿಸ್ಬೇಕಾ? ಲಕ್ಷ್ಮಿ ಎಲ್ಲ ಹೋಗ್ತಿದ್ಯಾ? ಚಿಕ್ಕತ್ತೆ, ಅದು ಕಾಲೇಜಲ್ಲಿ ಇವತ್ತು ಕಾಂಪಿಟೇಷನ್ ಇದೆ, ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ನೀನು ಇಷ್ಟು ಬೇಗ ಕಾಲೇಜ್ಗೆ ಹೋಗ್ಬಿಟ್ರೆ ಮನೆಯಲ್ಲಿ ಕೆಲಸ ಎಲ್ಲ ಮಾಡೋರು ಯಾರು? ಪಾವನಿ ನೋಡಿದ್ರೆ ಅವಳಿಗೇನೋ ಹೊಟ್ಟೆ ನೋವು ಅಂತ ರೆಸ್ಟ್ ತಗೊಳ್ತಿದ್ದಾಳೆ. ಇನ್ನು ನಾಗಿ ಅಂತೂ ಹೇಳ್ದೆ ಕೇಳ್ದೆ ಅರ್ಜೆಂಟಾಗಿ ಇದ್ದಕ್ಕಿದ್ದ ಹಾಗೆ ಊರಿಗೆ ಹೊಟ್ಟೋದ್ಲು. ಅವಳು ಯಾವಾಗ ವಾಪಸ್ ಬರ್ತಾಳೋ ಏನೋ ಒಂದೂ ಗೊತ್ತಿಲ್ಲ. ಮನೇಲಂತೂ ಒಂದು ರಾಶಿ ಕೆಲಸ ಬಿದ್ದಿದೆ. ಅತ್ತೆ ವಾಪಸ್ ಬರೋ ಅಷ್ಟರಲ್ಲಿ ಪೂಜೆಗೆ ರೆಡಿ ಮಾಡಬೇಕು. ಇಲ್ಲಿ ನೋಡು, ಮನೆ ಗುಡಿಸಿ ಸಾರ್ಸೋಣ ಅಂತ ತಗೊಂಡೆ, ಸೊಂಟ ನೋವು ಬಂದ್ಬಿಡ್ತು ಕಣೆ. ಅಲ್ಲ, ಈಗ ನೀನು ಕಾಲೇಜ್ಗೆ ಹೋಗ್ಬಿಟ್ರೆ ಲಕ್ಷ್ಮಿ, ನಾನು ಒಬ್ಳೆ ಎಷ್ಟು ಅಂತ ಮಾಡಲಿ ಹೇಳು? ಈಗ ಈ ಫೆಸ್ಟಲ್ಲಿ ನಾವೇನಾದರೂ ಗೆದ್ರೆ ನಿಮ್ಮ ಇಡೀ ಟೀಮ್ ನಮಗೆ ಸರ್ವೆಂಟ್ ಆಗಿರ್ತೀರಾ? ಇಲ್ಲಿವರೆಗೂ ಅವ್ರು ಮಾಡಿರೋ ಎಲ್ಲ ತಪ್ಪುಗೂ ಎಲ್ರ ಮುಂದೆ ಕ್ಷಮೆ ಕೇಳಬೇಕು. ನಿನ್ನ ಕಂಡೀಷನ್ಗೆ ನನಗೆ ಒಪ್ಪಿಗೆ ಇದೆ. ಈ ನಾಗತ್ಗೆ ಯಾಕೆ ಹೀಗೆ ಮಾಡಿದ್ರು? ಅವರಿದ್ದಾರೆ ಅನ್ನೋ ಧೈರ್ಯದ ಮೇಲೆ ನಾನು ಹೊರಟೆ. ಈಗೆಲ್ಲ ಕೆಲಸ ಮುಗಿಸಿ ಕಾಲೇಜ್ ಹತ್ರ ಹೋಗೋ ಅಷ್ಟರೊಳಗೆ ಲೇಟ್ ಆಗುತ್ತೆ. ಏನು ಮಾಡಲಿ? ಲಕ್ಷ್ಮಿ, ನಾನು ಹೋಗಿರ್ತೀನಿ. ನೀನು ಬೇಗ ಕೆಲಸ ಎಲ್ಲ ಮುಗಿಸಿ ಕ್ಯಾಬ್ ಮಾಡ್ಕೊಂಡು ಬಂದ್ಬಿಡು. ಲೇಟ್ ಮಾಡಬೇಡ. ಹಾಂ, ಬಾಯ್ ಚಿಕ್ಕಮ್ಮ. ಬಾಯ್ ಆದಿ. ಲಕ್ಷ್ಮಿ, ಏನೇ ಸುಮ್ಮನೆ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಟ್ಟಿಯಲ್ಲ? ಇನ್ನು ಎಷ್ಟು ಕೆಲಸ ಇದೆ, ಬೇಗ ಬೇಗ ಕೆಲಸ ಶುರು ಮಾಡು. ಅಡುಗೆ ಮನೆ ಸಿಂಕಲ್ಲಿ ಒಂದು ರಾಶಿ ಪಾತ್ರೆ ಬಿದ್ದಿದೆ, ಅದನ್ನು ತೊಳಿಬೇಕಲ್ವಾ? ಚಿಕ್ಕತ್ತೆ, ಇವಾಗ ನನ್ನನ್ನು ಬಿಟ್ಬಿಡಿ. ನಾನು ಕಾಲೇಜಿಂದ ಬಂದು ಎಲ್ಲ ಕೆಲಸನೂ ಮಾಡ್ಕೊಡ್ತೀನಿ. ಲಕ್ಷ್ಮಿ, ಮೊದಲೇ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಹೇಳ್ತಾ ಇದೀಯಾ. ಅಲ್ಲಿಗೆ ಹೋದ್ಮೇಲೆ ನೀನು ಬರೋದು ಎಷ್ಟೊತ್ತಾಗುತ್ತೋ ಏನೋ. ಅಲ್ಲಿವರೆಗೂ ಮನೆಯನ್ನೆಲ್ಲ ಗುಡಿಸ್ದೆ, ಸಾರಿಸ್ದೆ, ಪಾತ್ರೆ ತೊಳಿದೆ, ಹಾಗೆ ಕೂತ್ಕೊಂಡಿರೋಕ್ಕಾಗತ್ತೇನೋ? ನನ್ನ ಕೈಯಲ್ಲಂತೂ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಸರಿಯಾಗಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅಂಥದ್ರಲ್ಲೂ ನೋಡು, ಎಲ್ಲ ಪರ್ಕೆ ಫಿನಾಯಿಲ್ ಹಾಕಿ ನೀರು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಪ್ಲೀಸ್ ಚಿಕ್ಕತ್ತೆ, ಇವತ್ತೊಂದಿನ, ನಾಳೆಯಿಂದ ಎಲ್ಲ ಕೆಲಸನೂ ಮಾಡ್ತೀನಿ. ಅಯ್ಯೋ ದೇವ್ರೆ, ಈಗ ತಾನೇ ಕಾಲೇಜಿಂದ ಬಂದ್ಮೇಲೆ ಮಾಡ್ತೀನಿ ಅಂತ ಹೇಳಿದೆ, ಈಗ ನೋಡಿದ್ರೆ ನಾಳೆಯಿಂದ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲೇ? ಮನೆಯಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ಬಾಕಿ ಇಟ್ಕೊಂಡು ಈಗ ನೀನು ಕಾಲೇಜ್ ಹೊರಟೋದ್ರೆ 6 ತಿಂಗಳಲ್ಲಿ ನಾನು ಒಳ್ಳೆ ಸೊಸೆ ಅಂತ ಪ್ರೂವ್ ಮಾಡ್ಕೊಳ್ತೀನಿ ಅಂತ ಚಾಲೆಂಜ್ ಮಾಡಿದ್ಯಲ್ಲ, ಅದನ್ನ ನಿಭಾಯಿಸೋಕ್ಕಾಗತ್ತಾ? ನೀನು ಮನೆ ಕೆಲಸ ಎಲ್ಲ ಮಾಡಿದೆ ಕಾಲೇಜ್ಗೆ ಹೋದೆ ಅಂತ ವಿಮ್ಲನ್ಗೇನಾದರೂ ಗೊತ್ತಾದರೆ ಖಂಡಿತವಾಗ್ಲೂ ಅವಳು ನಿನ್ನನ್ನು ಮನೆಯಿಂದ ಹೊರಗೆ ಹಾಕ್ತಾಳೆ. ಇದೆಲ್ಲ ನಿನಗೆ ಬೇಕಾ ಹೇಳು? ಆಮೇಲೆ ಲಕ್ಷ್ಮಿ, ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ನಾನೇನು ಇದನ್ನೆಲ್ಲ ನಿನ್ನ ಹತ್ರ ನಾನು ಇಷ್ಟಪಟ್ಟು ಮಾಡಿಸ್ತಿಲ್ಲಪ್ಪ. ವಿಮಲಾ ಈ ಕೆಲಸ ಎಲ್ಲ ಮಾಡಿಸು ಅಂತ ಹೇಳಿದಾಳೆ, ಅದಕ್ಕೆ ನಾನು ಮಾಡಿಸ್ತಿದ್ದೀನಿ ಅಷ್ಟೇ. ಅಕಸ್ಮಾತ್ ಏನಾದರೂ ಮನೆ ಕೆಲಸದಲ್ಲೆಲ್ಲ ನಾನು ನಿನಗೆ ಸಹಾಯ ಮಾಡ್ತಿದ್ದೀನಿ ಅಂತ ವಿಮಲನಿಗೆ ಗೊತ್ತಾದರೆ ಅವಳು ಕೋಪ ಮಾಡ್ಕೊಂಡ್ಬಿಡ್ತಾಳೆ ಅಷ್ಟೇ. ಲಕ್ಷ್ಮಿ, ಬೇಗ ಬೇಗ ಎಲ್ಲ ಕೆಲಸ ಮಾಡೋದಕ್ಕೆ ಶುರು ಮಾಡಿಬಿಡು. ಅತ್ತೆ, ನಾನು ಇದನ್ನೆಲ್ಲ ಮಾಡ್ಕೊಂಡು ಇಲ್ಲೇ ಕೂತ್ರೆ ಕಾಂಪಿಟೇಷನ್ನಿಗೆ ಲೇಟ್ ಆಗುತ್ತೆ. ಪ್ಲೀಸ್ ಚಿಕ್ಕತ್ತೆ. ಅಯ್ಯೋ ದೇವ್ರೇ, ಲಕ್ಷ್ಮಿ, ನಿನಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ ಕಡೆ. ನೋಡು, ನೀನು ಗೆಲ್ಲಬೇಕಾಗಿರೋದು ಆ ಕಾಲೇಜ್ ಕಾಂಪಿಟೇಷನ್ ಅಲ್ಲ, ನಿಮ್ಮ ಅತ್ತೆ ಹತ್ರ ಚಾಲೆಂಜ್ ಮಾಡಿದ್ಯಲ್ಲ, ಅದ್ರಲ್ಲಿ ತಾನೇ ನೀನು ಗೆಲ್ಲಬೇಕು. ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಶುರು ಮಾಡು, ಆಯಿತಾ? ಇರುವ ನಿಮಿಷ. ಓ, ನೋಡಿದ್ಯಾ ಎಷ್ಟು ಸೊಂಟ ನೋವು ಆಗ್ತಾ ಇದೆ ಅಂದರೆ ಲಕ್ಷ್ಮಿ? ಆಗ್ತಾನೆ ಇಲ್ಲ ಕಡೆ, ಆಗ್ತಾನೆ ಇಲ್ಲ. ಹಿಡ್ಕೊ ಹೇಳ್ತೀನಿ ನಾನು. ಕೆಳಗಿಡ್ತೀನಿ. ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಅಚ್ಚುಕಟ್ಟಾಗಿ ಒಂದು ಚೂರು ಒಂದು ಕಡೆನೂ ಧೂಳಿರಬಾರ್ದು, ಆ ಥರ ಗುಡಿಸಿ ಸಾರಿಸ್ಬಿಡು, ಆಯ್ತಾ ಲಕ್ಷ್ಮಿ? ನಾನು ಎಷ್ಟು ತೊಗೊಳ್ತೀನಿ ಲಕ್ಷ್ಮಿ, ಆಗ್ತಾ ಇಲ್ಲ ನನ್ನ ಕೈಲಂತೂ. ಹಾಯ್. ಏನು ರಾಕ್ ಸ್ಟಾರ್, ರೆಡಿನಾ? ಶಮಿ, ನೀನು ತಮಾಷೆ ಮಾಡಬೇಡ, ಸುಮ್ಮನಿರು. ಪರ್ಫಾರ್ಮೆನ್ಸ್ ಮುಗಿಲಿ, ಆಮೇಲೆ ನೋಡೋಣ. ಎಲ್ಲಿ ನಿಮ್ಮ ಟೀಮ್ ಲೀಡರ್ ಬಂದಿಲ್ಲ?
ನನ್ನ ಹತ್ರ ಚಾಲೆಂಜ್ ಹಾಕಿರೋದು ಮರ್ತೋಯ್ತಂತ? ಅಷ್ಟು ಸುಲಭವಾಗಿ ಮರೆಯೋದಿಲ್ಲ. ಅದರಲ್ಲೂ ನಿನ್ನ ವಿಷಯದಲ್ಲಂತೂ ಅವಳು ಮರೆಯೋಕ್ಕೆ ಚಾನ್ಸೇ ಇಲ್ಲ. ಇನ್ನೂ ಪ್ರೋಗ್ರಾಮ್ ಶುರು ಆಗೋದಕ್ಕೆ ಟೈಮ್ ಇದೆಯಲ್ಲ, ಬರ್ತಾಳೆ. ಬರ್ತಾಳೋ ಇಲ್ಲ ನನ್ನ ಮುಂದೆ ಗೆಲ್ಲೋದಿಕ್ಕಾಗಲ್ಲ ಅಂತ ಪಿಳ್ಳೆ ನೆಪ ಹೇಳ್ಕೊಂಡು ಎಸ್ಕೇಪ್ ಆಗ್ತಾಳೋ? ಕರೆಕ್ಟಾಗಿ ಹೇಳ್ದೆ ಕಣೆ, ಎಲ್ಲ ವಿಷಯದಲ್ಲಿ ಮುಂದೆ ಇರೋಳು ಈಗ ಬಂದಿಲ್ಲ ಅಂದರೆ ಗ್ಯಾರಂಟಿ ನಿನ್ನ ವಿರುದ್ಧ ಸೋಲ್ತೀನಿ ಅಂತ ಭಯ ಬಿದ್ದಿರ್ತಾಳೆ. ಈ ಸಂಪತ್ತಿಗೆ ಚಾಲೆಂಜ್ ಬೇರೆ ಮಾಡಬೇಕಿತ್ತ? ಲಕ್ಷ್ಮಿ ಮನೆಯಿಂದ ಹೊರಟ್ಲಾ ಇಲ್ವೋ ಗೊತ್ತಾಗ್ತಾ ಇಲ್ವಲ್ಲ, ಅಥವಾ ಬಸ್ಸಿಗೋದೇನಾದರೂ ಲೇಟ್ ಆಯಿತಾ? ನಾನು ಕ್ಯಾಬಲ್ಲಿ ಬಾ ಅಂತ ಬೇರೆ ಹೇಳಿದ್ದೆ, ಆದರೆ ಬರ್ತಿದ್ದಾಳೋ ಇಲ್ವೋ? ಎಲ್ಲ ರೆಡಿನಾ? ಎಲ್ಲಿ ಲಕ್ಷ್ಮಿ ಅವ್ರು ಕಾಣಿಸ್ತಾ ಇಲ್ಲ? ಯಾಕೆ ಸರ್, ನಿಮ್ಮ ಕಣ್ಣಿಗೆ ಅವಳು ಒಬ್ಳೇನಾ ಕಾಣಿಸೋದು? ನಾವ್ಯಾರು ಕಾಣಿಸ್ತಾನೆ ಇಲ್ವಾ? ಶಮಿತಾ ಅವರೇ, ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ ಅವ್ರ ಬಗ್ಗೆ ತಾನೇ ವಿಚಾರಿಸ್ಕೋಬೇಕು. ಸರಿ ಸರಿ, ನಿಮ್ಮ ಎರಡು ಟೀಮ್ಗೂ ಒಂದು ಗ್ರೀನ್ ರೂಮ್ ರೆಡಿ ಇದೆ, ಬೇಗ ಬೇಗ ರೆಡಿಯಾಗಿ. ಏನ್ ಸರ್, ಎರಡು ಟೀಮ್ಗೂ ಒಂದೇ ಗ್ರೀನ್ ರೂಮಾ? ಅದು ಇನ್ನೊಂದು ಗ್ರೀನ್ ರೂಮಲ್ಲಿ ಸೀನಿಯರ್ಸ್ ರೆಡಿ ಆಗ್ತಿದ್ದಾರೆ. ಸೊ ಅದರಿಂದ ನಿಮ್ಮಿಬ್ರಿಗೂ ಒಂದೇ ರೂಮು. ಸೊ ರೆಡಿಯಾಗಿ ಬೇಗ. ಅದೇ ಬಾ ಹೋಗಿ ರೆಡಿ ಆಗೋಣ. ಶಮಿ, ಲಕ್ಷ್ಮಿನೂ ಬಂದ್ಬಿಡ್ಲಿ, ಹೋಗೋಣ. ಅವಳಿಲ್ಲಿಂದ ಬರ್ತಾಳೆ ಆದಿ. ಅವಳು ಬರೋದಕ್ಕೆ ಶೋಭಿತ್ ಅವರು ಬಿಡ್ಬೇಕಲ್ವಾ? ನನಗೆ ಗೊತ್ತು ಅವಳು ಮನೇಲೇ ಲಾಕ್ ಆಗಿದ್ದಾಳೆ ಅಂತ. ಈ ಶಮಿತಾನ ಎದುರಾಕೊಂಡ್ರೆ ಹೀಗೆ ಆಗೋದು. ಇವತ್ತು ಚಾಲೆಂಜಲ್ಲಿ ಸೋತು ಶರಣಾಗ್ತಾಳೆ. ಹಲೋ, ಹೇಳಿ ಅದ್ಗೆ. ಆದಿ, ಲಕ್ಷ್ಮಿನ ಕಾಲೇಜಿಗೆ ಕರ್ಕೊಂಡು ಹೋಗೋದಿಲ್ವೇನೋ? ಏನು, ಲಕ್ಷ್ಮಿ ಇನ್ನೂ ಮನೇಲೇ ಇದ್ದಾಳಾ? ಹೌದು, ಅವಳು ಕೆಲಸ ಮಾಡಿ ತುಂಬ ಸುಸ್ತಾಗಿದ್ದಾಳೆ. ಹೀಗಾದರೆ ಕಾಲೇಜಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾಳೆ? ನೀನು ಬಂದು ಕರ್ಕೊಂಡು ಹೋಗು. ಸರಿ ಅದಕ್ಕೆ, ಈಗಲೇ ಬರ್ತೀನಿ. ಸರಿ. ನೀವೆಲ್ಲ ರೆಡಿ ಆಗ್ತಾ ಇರಿ, ನಾನು ಒಂದು ನಿಮಿಷ ಬರ್ತೀನಿ. ಆದಿ, ಎಲ್ಲಿಗೆ ಹೋಗ್ತಿದ್ಯೋ? ಹೇಳ್ತೀನಿ, ನೀವು ರೆಡಿಯಾಗಿ. ಆದಿ, ಆದಿ! ಇವನು ಹೋಗ್ತಿರೋದು ನೋಡಿದ್ರೆ ಖಂಡಿತ ಲಕ್ಷ್ಮಿನ ಕರ್ಕೊಂಡು ಬರೋದಕ್ಕೆ ಹೋಗ್ತಿದ್ದಾನೆ ಅನ್ನಿಸ್ತಿದೆ. ಇವನು ಅವಳ ಬಗ್ಗೆ ಇಷ್ಟೆಲ್ಲ ಕೇರ್ ಮಾಡೋದನ್ನು ನೋಡಿದ್ರೆ ಖಂಡಿತ ಯಾವುದೋ ಬಾಂಡಿಂಗ್ ಇದೆ ಅನಿಸ್ತಿದೆ. ಲಕ್ಷ್ಮಿ ಕುತ್ತಿಗೆಲಿರೋ ತಾಳಿಗೂ ಏನಾದರೂ ಸಂಬಂಧ ಇದೆಯಾ? ಇದ್ರೂ ಇರ್ಬೋದೇನೋ. ಲಕ್ಷ್ಮಿ, ಅಲ್ಲಿ ಕಾಂಪಿಟೇಷನ್ ಶುರು ಆಗ್ತಾ ಇದೆ. ಇನ್ನು ನೀನು ಇಲ್ಲಿ ಏನು ಮಾಡ್ತಾ ಇದೆಯಾ? ನಿನ್ಗೇನು ತಲೆಗೆಲ್ಲ ಕೆಟ್ಟಿದ್ಯಾ? ಬಾ ನನ್ನ ಜೊತೆ. ಆದಿ, ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಡ್ತೀನಿ ಕಣೋ. ಆದಿ, ನಾನು ಆಗ್ಲಿಂದ ಅವಳಿಗೆ ಹೇಳ್ತಾನೆ ಇದ್ದೀನಿ, ನನ್ನ ಮಾತೇ ಕೇಳ್ತಿಲ್ಲ.